ಹಾಯ್ ಫ್ರೆಂಡ್ಸ್, ಓದ್ ಪಾರ್ಟ್ ಅಲ್ಲಿ ಹೀರೋನಿಗೆ ಹೀರೋ ಜೊತೆಗೆ ಮಲಗಿದ್ರೆ ಮಾತ್ರನೇ ತಾನು ಅನಿಮಲ್ ಆಗಿ ಚೇಂಜ್ ಆಗಲ್ಲ, ನನ್ಗೆ ಯಾವುದೇ ಕನ್ಸು ಬರಲ್ಲ ಅಂತ ಹೇಳ್ಕೊಂಡು ಹೀರೋನ್ನ ಟಾರ್ಚರ್ ಮಾಡಿದ್ದನ್ನ ನೋಡಿದ್ವಿ. ಇನ್ ಮುಂದೆ ಏನಾಗುತ್ತಂತ ನೋಡೋಣ ಬನ್ನಿ, ಡ್ರಾಮಾದೊಳಗೆ ಹೋಗೋಣ ಫ್ರೆಂಡ್ಸ್. ನಾನು ನಿಮ್ಮ ಆರ್ಜೆ ಕ್ವೀನ್. ಕಟ್ ಮಾಡಿದ್ರೆ ಹೀರೋ ಮತ್ತೆ ಹೀರೋನಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಬ್ಲಾಕ್ ಮಾಸ್ಕ್ ನವರು ಅವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ. ಆಗ ಹೀರೋ ಫೈಟ್ ಮಾಡುವಂತಹ ಸ್ಕಿಲ್ ಅನ್ನು ನೋಡಿ ಹೀರೋನಿಗೆ ಡೌಟ್ ಆಗುತ್ತೆ, ಅವತ್ತು ನನ್ನನ್ನ ಕಾಪಾಡ್ಲಿಕ್ಕೆ ಬಂದವಂತಾರನೇ ಇದಾನಲ್ಲ ಅಂತ. ಅಲ್ಲಿಂದ ಬ್ಲಾಕ್ ಮಾಸ್ಕ್ ನವರು ಓಡೋಗ್ಬಿಡ್ತಾರೆ. ಮತ್ತೆ ಹೀರೋನಿ ಮತ್ತೆ ಹೀರೋ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋನಿ ಕೇಳ್ತಾಳೆ, ಅವತ್ತು ನೀನೇನಲ್ಲ ನನ್ನ ಕಾಪಾಡ್ಲಿಕ್ಕೆ ಬಂದದ್ದು, ನನ್ನ ಅಪ್ಪನ ಹತ್ರ ಹೇಳ ಅಂತ ಹೇಳಿದಾಗ ಹೀರೋ, ಹೌದೌದು ನೀನ್ ಇದೆಯಲ್ಲ, ನನ್ ಬಗ್ಗೆ ಬೇಡದ್ದೆಲ್ಲ ಲೆಟ್ರಲ್ಲಿ ಬರ್ದು ಕೊಟ್ಟಿದ್ಯಾ, ಮತ್ತೆ ಯಾಕೆ ನನ್ ಮೇಲೆ ಇಷ್ಟೊಂದು ಕಾಳಜಿ ಅಂತ ಹೀರೋ ಕೇಳ್ಬೇಕಾದ್ರೆ ಹೀರೋನಿ ಹೇಳ್ತಾರೆ, ನಿಮ್ಗೆ ಆ ಲೆಟರ್ ಪ್ರಾಬ್ಲಮ್, ಆ ಲೆಟರ್ನ ನಿಮ್ಮ ಹತ್ರನೇ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ, ಅದೆಲ್ಲ ಬಿಡ್ಬಿಡಿ, ಇಲ್ಲಿರೋದು ನೀನು ತುಂಬಾನೇ ಡೇಂಜರ್, ಬಾ ಮನೆಗೆ ಹೋಗೋಣ, ಮತ್ತೆ ಇಲ್ಲಿ ಕಪ್ಪು ಹರಿಗಳು ತುಂಬಾನೇ ಬರುತ್ತೆ ಅಂತ ಹೇಳಿದಾಗ ಹೀರೋನಿ ಇಲ್ಲ ನಾನೊಂದ್ 2 ದಿನ ಇದ್ದು ಬರ್ತೀನಿ ಅಂತ ಹೇಳ್ತಾರೆ. ಮರ್ದಿನ ಹೀರೋಗೆ ಗೊತ್ತಾಗುತ್ತೆ ಹೀರೋನಿಗೆ ಡ್ರಗ್ಸ್ ಕೊಟ್ಟದ್ದು ಅವಳ ಫ್ರೆಂಡೇ ಅಂತ ಗೊತ್ತಾಗ್ಬಿಟ್ಟು ಅವಳನ್ನ ಕರೆದು ಬೈಬೇಕಾದ್ರೆ ಅವಳು ಹೇಳ್ತಾಳೆ, ನಾನು ಡ್ರಗ್ಸ್ ಕೊಟ್ಟಿದ್ದು ನಿಜಾನೇ, ಬಟ್ ಬೇಕಂತಾನೆ ಹೀರೋನಿ ನಿಮ್ಮ ಹತ್ರ ಈ ತರ ಎಲ್ಲ ಮಾಡಿದ್ದು ಅಂತ ಹೇಳಿದಾಗ ಹೀರೋ ಯೋಚನೆ ಮಾಡ್ಕೊಂಡೆ ಹೀರೋನಿ ಹತ್ರ ಹೋಗ್ಬಿಟ್ಟು, ಹೆಣ್ಣು ಇಷ್ಟನಾ ನಿನ್ಗೆ ಗಂಡ ಇಷ್ಟನಾ ಅಂತ ಹೀರೋ ಕೇಳ್ಬೇಕಾದ್ರೆ, ಯಾಕೆ ನಿನ್ಗೆ ಅಂತ ಹೇಳ್ಬಿಟ್ಟು ಹೆಣ್ಣೆ ಇಷ್ಟ ಅಂತ ಹೇಳಿದಾಗ, ಓಕೆ ನಮ್ಮ ಮಗಳಿಗೆ ಏನ್ ಹೆಸರಿಡೋಣ ಅಂತ ಕೇಳಿದಾಗ, ನಾನೇನು ಈಗ ಮಕ್ಳು ಹೆತ್ಕೊಡ್ತೀನಿ ಅಂತ ನಿಮ್ಮ ಹತ್ರ ಹೇಳದ್ನಂತ ಹೀರೋನಿ ಅಲ್ಲಿಂದ ಓಡೋದು. ಮತ್ತೆ ಯಾಕಪ್ಪ ಅವಳು ಹಾಗೆ ಹೇಳೋದಂತ ಹೀರೋ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಹೀರೋನಿ ಯೋಚನೆ ಮಾಡ್ತಾಳೆ, ಇವತ್ತು ಹೇಗಾದ್ರೂ ನಾನು ನನ್ನ ರಹಸ್ಯನ ಹೇಳಲೇಬೇಕು ಅಂತ ಹೀರೋ ಹತ್ರ ಯೋಚನೆ ಮಾಡ್ಕೊಂಡು, ಇವತ್ತು ಡಿನ್ನರ್ಗೆ ನನ್ನ ಜೊತೆಗೆ ಬರ್ತೀರಾ ಅಂತ ಹೇಳಿದಾಗ, ಏನಪ್ಪ ಇವಳಿಗೆ ಒಂಥರ ಫೀಲ್ ಮಾಡಿಸ್ಬಿಟ್ನೆ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೀರೋ ಅಲ್ಲಿಂದ ಹೋದ್ರೆ ರಾತ್ರಿನೂ ಆಗ್ಬಿಡುತ್ತೆ. ಹೀರೋ ಹೀರೋನಿಯನ್ನ ನೋಡ್ಲಿಕ್ಕೆ ಅರಮನೆಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿದ್ದ ಸೇವಕಿಯರನ್ನು ಸುಡೋದನ್ನ ನೋಡ್ಬಿಟ್ಟು ಹೀರೋ ಹೋಗಿ ನೋಡ್ತಾನೆ. ಅದು ಏನಪ್ಪಾ, ಆ ಶೀಟ್ ಅಲ್ಲಿ ಒಂದು ಹೆಣ್ಣಿನ ನೇಮ್ ಅನ್ನ ನೋಡ್ಬಿಟ್ಟು ಅಲ್ಲಿರುವಂತಹ ಸೇವಕಿ ಹತ್ರ ಹೋಗ್ಬಿಟ್ಟು ಹೀರೋ ಕೇಳಿದಾಗ ಅವ್ರು ಹೇಳ್ತಾರೆ, ರಾಜನಿಗೆ ಈ ತರ ದಾಸಿಗಳಿದ್ರು, ಅದರಲ್ಲಿ ಒಬ್ಳು ಸಣ್ಣ ಹುಡುಗಿ, ಅವಳು ರಾಜರ ಆಸ್ಥಾನದಲ್ಲಿ ಯಾವನನ್ನು ಜೊತೆಗೆ ಅಫೈರ್ ಆಗಿದ್ದದು ರಾಜನಿಗೆ ಗೊತ್ತಾಗಿ ಅವರಿಬ್ಬರನ್ನ ಕೊಂದ್ಬಿಟ್ರು ಅಂತ ಹೇಳಿದಾಗ ಹೀರೋಗೆ ಥಿಂಕ್ ಆಗುತ್ತೆ, ಅದು ನನ್ನ ಅಣ್ಣನೇ ಇರ್ಬೇಕು ಅಂತ ಹೀರೋ ಯೋಚನೆ ಮಾಡ್ಕೊಂಡು ಹೀರೋನಿ ಹತ್ರ ಬರ್ಬೇಕಾದ್ರೆ ಹೀರೋನಿ ತನ್ನ ರಹಸ್ಯನ ಹೇಳ್ಬೇಕಂತ ಹೇಳ್ತಾ ಮಾತ್ರ ಅವಳ ಅಣ್ಣನ ಬಗ್ಗೆನೇ ಥಿಂಕ್ ಮಾಡ್ಕೊಂಡು ಇರ್ಬೇಕಾದ್ರೆ ಅವಳು ಹೇಳೋದನ್ನ ತಲೆಗೆ ಹಾಕೊಳ್ಳಲ್ಲ. ಆಗ ಹೀರೋ ಹೇಳ್ತಾನೆ, ಬಾ ಮನೆಗೆ ಹೋಗೋಣ, ನೀನ್ ಹೇಳಿದ್ದು ನನ್ಗೆ ಯಾವ್ದು ಕೇಳಿಸ್ಲಿಲ್ಲ ಅಂತ ಹೇಳಿದಾಗ ಹೀರೋನಿಗೆ ಸಿಟ್ಟು ಬಂದು, ನಾಳೆ ನೀವೇ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು ನಿಮ್ಮ ಹೆಂಡತಿಯಾಗಿ ಅಂತ ಹೇಳಿದಾಗ, ಆಯ್ತು ನಾನು ಹೋಗಿ ಮಲಗ್ತೀನಿ, ನಿದ್ದೆ ಬರ್ತಿದೆ. ನೆಕ್ಸ್ಟ್ ಡೇ ನೋಡಿದ್ರೆ ಹೀರೋ ಬರೋದನ್ನ ನೋಡಿ ಹೀರೋನಿಗೆ ತುಂಬಾನೇ ಸಂತೋಷ ಆಗಿ, ಅಯ್ಯಯ್ಯೋ ನನ್ನನ್ನ ವೈಫ್ ಆಗಿ ಒಪ್ಕೊಂಡ ಅಂತ ಓಡಿ ಹೋಗಿ ಹೀರೋನ ತಬ್ಬಿದ್ರೆ ಹೀರೋ ಹೇಳ್ತಾನೆ, ಇವತ್ ಬರೋದ್ ಬೇಡ. ಯಾಕೆ ಅಂತ ಕೇಳಿದಾಗ, ನಾಳೆ ನಿನ್ನ ಬರ್ಡೇ ಅಲ್ಲ, ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ. ಮತ್ತೆ ನನ್ನ ಬರ್ಡೇ ಹೇಗೆ ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಹೀರೋ ಹೇಳ್ತಾನೆ, ಅದೆಲ್ಲ ಕೇಳ್ಬೇಡ, ನಾಳೆ ನೀನು ಬಾ ಅಂತ ಹೇಳ್ಕೊಂಡು ಹೊಸ ಡ್ರೆಸ್ ಅನ್ನೆಲ್ಲ ಕೊಟ್ಬಿಟ್ಟು ಅವ್ನು ಹೋದ್ರೆ ಹೀರೋನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅಯ್ಯೋ ಹೊಸ ಡ್ರೆಸ್ ಕೊಟ್ಟಿದ್ದಾನಲ್ಲ ಅಂತ ಹೇಳ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಹೀರೋ ಹೊರಗೆ ಬಂದ್ಬಿಟ್ಟು, ನಾಳೆ ನೀನು ಯಾವ ಗಾರ್ಡ್ಸ್ ಅನ್ನೆಲ್ಲ ಹಾಕ್ಬೇಡ ಆಯ್ತಾ, ನಾಳೆ ನನ್ನ ಹೆಂಡತಿ ಬರ್ಡೇ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ, ಮತ್ತೆ ಇದರಿಂದಾಗಿ ಆ ಬ್ಲಾಕ್ ಮಾಸ್ಕ್ ನವರು ಹೇಗೋ ಅವಳನ್ನ ಹಿಡಿಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನೋಡಿದ್ರೆ ನಮ್ಮ ಹೀರೋನಿ ಹೊಸ ಡ್ರೆಸ್ ಎಲ್ಲ ಹಾಕೊಂಡು ಆ ಲಂಗ ಕೆಳಗೆ ಬಿದ್ರೆ ಮಣ್ಣಾಗ್ಬಿಡುತ್ತೆ ಅಂತ ಅದನ್ನ ಚೆನ್ನಾಗಿ ಎತ್ಕೊಂಡು ಬರ್ತಾ ಇದ್ದಾಳೆ. ಹೀರೋ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಕಟ್ ಮಾಡಿದ್ರೆ ಸ್ವೀಟಿಯನ್ನ ತೋರಿಸ್ತಾ ಇದ್ದಾರೆ. ಕುದುರೆ ಬಂದ್ಬಿಟ್ಟು, ನನ್ಗೆ ನೀನು ಫೈಟಿಂಗ್ ಹೇಳ್ಕೊಡು ಅಂತ ಹೇಳಿದಾಗ, ಅದೆಲ್ಲ ಹೇಳ್ಕೊಡಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೊರಗೆ ನೋಡಿದ್ರೆ ಶಬ್ದ ಬರೋದನ್ನ ನೋಡ್ಬಿಟ್ಟು ಅಲ್ಲಿ ಹೊರಗೆ ಹೋಗಿ ನೋಡಿದ್ರೆ ಈ ತರ ರಾಜಕುಮಾರಿಯ ಬರ್ಡೇ ಅನ್ನ ಜನರು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರಂತ ನೋಡ್ಬಿಟ್ಟು, ಏನಪ್ಪಾ ಈ ತರ ಮಾಡ್ತಾ ಇದ್ದಾನಂತ ಹೊಟ್ಟೆ ಹೊರಿಸ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಹೇಳ್ತಾನೆ, ನಾನ್ ನಿನ್ಗೋಸ್ಕರ ಇದ್ದೀನಿ ಅಂತ. ಯಾಕಂದ್ರೆ ಸ್ವೀಟಿ ಅವನಿಗೆ ತುಂಬಾನೇ ಇಷ್ಟ ಆಯ್ತು. ಆದ್ರೆ ಸ್ವೀಟಿ ಒಂದು ಕೆನ್ನೆಗೆ ಒಂದು ಏಟನ್ನು ಕೊಟ್ಬಿಟ್ಟು, ಈಗೆಲ್ಲ ಮಾತಾಡ್ಬೇಡ ಅಂತ ಅವಳು ಅಲ್ಲಿಂದ ಹೋಗ್ಬಿಟ್ಟು 1 ತಿಂಗಳು ದುಡ್ಡನ್ನ ಖರ್ಚು ಮಾಡಿ ಅದೇ ತರನೇ ಡ್ರೆಸ್ ಅನ್ನ ಹಾಕೊಂಡ್ಬಿಟ್ಟು ಅಲ್ಲಿಗೆ ಅವಳು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ನಮ್ಮ ಹೀರೋಗೆ ಯಾವ ತರ ಎಲ್ಲ ಪ್ರಪೋಸ್ ಮಾಡೋದಂತ ಡಿಫ್ರೆಂಟ್ ಆಂಗಲ್ ಅಲ್ಲಿ ಪ್ರಪೋಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಆ ಲೆಟರ್ ಅನ್ನ ಸ್ವೀಟಿ ಕಿತ್ಕೊಂಡ್ಬಿಟ್ಟು ನಗಾಡ್ತಾ ಇರ್ಬೇಕಾದ್ರೆ ಕೊಡು ಅಂತ ಹೀರೋನಿ ಇಬ್ರು ಜಗಳ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಬ್ಲಾಕ್ ಮಾಸ್ಕ್ ನವ್ರು ಬಂದು ಕನ್ಫ್ಯೂಷನ್ ಆಗ್ಬಿಡ್ತಾರೆ, ಯಾರನ್ನಪ್ಪ ನಾವು ಕಿಡ್ನಾಪ್ ಮಾಡೋದಂತ ನೋಡ್ಬೇಕಾದ್ರೆ ಇದನ್ನ ನೋಡಿದಂತ ನಮ್ಮ ಸ್ವೀಟಿ ಅವರ ಜೊತೆಗೆ ಫೈಟ್ ಮಾಡ್ಬೇಕಾದ್ರೆ ಹೀರೋನಿಯನ್ನ ಕಾಪಾಡ್ತೇನಂತ ಸ್ವೀಟಿ ಅವರ ಜೊತೆಗೆ ಫೈಟ್ ಮಾಡ್ಬೇಕಾದ್ರೆ ಹೀರೋನಿ ಅಲ್ಲಿಂದ ಓಡಿ ಹೋಗಿ ಎಸ್ಕೇಪ್ ಆಗ್ಬಿಡ್ತಾಳೆ.
ಅಲ್ಲಿ ನೋಡಿದ್ರೆ ಒಬ್ಬ ಬ್ಲಾಕ್ ಮಾರ್ಕ್ ನಾವು ಸತ್ತೋಗಿರೋದನ್ನ ನೋಡ್ಬಿಟ್ಟು ಈ ಡ್ರೆಸ್ ಅನ್ನ ಹಾಕೊಂಡ್ರೆ ಯಾರಿಗೂ ನಾವು ಗೊತ್ತಾಗಲ್ಲ ಅಂತ ಆ ಡ್ರೆಸ್ ಅನ್ನ ಹಾಕೊಂಡ್ಬಿಟ್ಟು ಬೇಕಾದ್ರೆ ಅವರೆಲ್ಲ ಅಲ್ಲಿಂದ ಓಡೋದನ್ನ ನೋಡ್ತಾರೆ. ಯಾಕಂದ್ರೆ ಹೀರೋ ಬಂದು ಫೈಟ್ ಮಾಡೋದನ್ನ ನೋಡಿ ಅವರೆಲ್ಲ ಅಲ್ಲಿಂದ ಜೀವ ಉಳಿಸ್ಕೊಳ್ಬೇಕಂತ ಓಡಿದ್ರೆ ಹೀರೋನಿ ಕಾಲಿಗೆ ಗಾಯ ಆಗಿರೋದನ್ನ ಬಿಟ್ಟು ಬಾಬಾ ಹೋಗೋಣ ಅಂತೆಲ್ಲ ಅಯ್ಯೋ ನಂಗೆ ತುಂಬಾನೇ ನೋವಾಗ್ತಿದೆ ಅಂತ ಹೇಳಿದಾಗ ನಮ್ಮ ಗ್ಯಾಂಗಿನಲ್ಲಿ ಒಬ್ರು ಕೂಡ ಈ ತರ ಕಷ್ಟಪಡಬಾರ್ದು ಅಂತ ಅವಳನ್ನು ಒಂದೇ ಸಲ ಎತ್ಕೊಂಡು ಹೋಗಿ ಓಕೆ ಯಾರೆಲ್ಲ ಎಲ್ಲರೂ ನೇಮ್ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಅವರವರ ನೇಮ್ ಅನ್ನ ಹೇಳ್ಬೇಕಾದ್ರೆ ಹೀರೋನಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲದೆ ನೇಮ್ ಅನ್ನ ಹೇಳ್ತಾಳೆ. ಆಗ ಇದ್ರಲ್ಲಿ ಒಬ್ರು ಮಿಸ್ ಆಗ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಓಕೆ ನಾವು ನಿನ್ನೆ ರಾತ್ರಿ ಏನ್ ತಿಂದ್ವಿ ಅಂತ ಹೇಳಿದಾಗ ನಿನ್ನೆ ನಾವು ಹುರಿದ ಮೀನ್ ತಿಂದ್ವಿ ಅಂತ ಹೇಳಿದಾಗ ಎಲ್ಲರೂ ಒಂದೇ ಸಲ ಗ್ಯಾಂಗ್ ಆಗಿ ಅವಳನ್ನ ಕಟ್ ಹಾಕ್ಬಿಡ್ತಾರೆ. ಹೀರೋಗೆ ಗೊತ್ತಾಗುತ್ತೆ ಹೀರೋನಿ ಈ ತರ ಡ್ರೆಸ್ ಅನ್ನ ಚೇಂಜ್ ಮಾಡ್ಬಿಟ್ಟು ಇಲ್ಲಿಂದ ಓಡೋದ್ಲು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಹೀರೋನ ಕೆನ್ನೆಗೆ ಹೊಡೆದ್ಬಿಟ್ಟು ಹೀರೋನಿನ ತಮ್ಮ ಹೇಳ್ತಾನೆ, ಏನು ನನ್ನ ಅಕ್ಕ ನನಗೆ ಸರಿಯಾಗಿ ನೋಡ್ಕೊಳ್ಲಿಕ್ಕೆ ಆಗಲ್ವಾ? ಒಂದ್ ವೇಳೆಗೆ ನನ್ನ ಅಕ್ಕ ನನ್ಗೆ ಸಿಕ್ಕಿದ್ರೆ ನಾನು ನನ್ನ ಅಕ್ಕನ ಕರ್ಕೊಂಡು ಹೋಗ್ತೀನಿ, ನಿನ್ನ ಹತ್ರ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ಬೇಕಾದ್ರೆ ಹೀರೋ ಆಚೆ ಈಚೆ ಕಷ್ಟಪಟ್ಟು ಹೀರೋನಿಯನ್ನ ಹುಡುಕ್ತಾನೆ ಇರ್ತಾನೆ. ಹೀರೋನಿ ಇರುವ ವಿಷ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಹೀರೋನಿಯನ್ನ ನೋಡಿದ್ರೆ ಮರದ ಮೇಲೆ ಕಟ್ಟಾಕಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲಿರುವಂತ ಅವನು ಲೀಡರ್ ಹೇಳ್ತಾನೆ, ನೋಡು ನಿನ್ನ ಹೆಂಡತಿಯನ್ನ ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ಅಲ್ಲಿ ಹಗ್ಗನ ಬಿಡ್ಬೇಕಾದ್ರೆ ಹೀರೋ ಹಿಡಿತಾನೆ. ಯಾರು ನಿಮ್ಮ ಲೀಡರ್ ಅಂತ ಕೇಳ್ಬೇಕಾದ್ರೆ ಅವ್ರು ಏನ್ ಮಾಡ್ತಾನೆ, ಹಗ್ಗನ ಕಟ್ ಮಾಡ್ಬಿಡ್ತಾನೆ. ಹೀರೋ ಅವನನ್ನ ಬಿಟ್ಬಿಟ್ಟು ಹೀರೋನಿಯನ್ನ ಹಿಡಿತಾನೆ ಅಂತ ಕ್ಯಾಚ್ ಮಾಡಿ ಕೆಳಗೆ ಸುತ್ತಿ ಕೆಳಗೆ ಬಿದ್ರೆ ಹೀರೋನಿ ಹೋಗಿ ಹೀರೋವನ್ನ ಹಗ್ ಮಾಡ್ತಾಳೆ. ಅಲ್ಲಿ ನೋಡಿದ್ರೆ ಹೀರೋ ಕೈಗೆ ಒಂದು ವಿಷದ ಹಾವು ಕಚ್ಬಿಡುತ್ತೆ. ಅದನ್ನ ನೋಡಿ ಹೀರೋನಿ ಅಯ್ಯೋ ಇದು ತುಂಬಾ ವಿಷದ ಹಾವು ಅಂತ ಹೇಳ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಹೀರೋ ಒಂದೇ ಸಲನೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ್ಬಿಡ್ತಾನೆ. ಅವನನ್ನ ಕರ್ಕೊಂಡೋಗಿ ಮಲಗಿಸಿ ಮದ್ದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಹೀರೋಗೆ ತುಂಬಾನೇ ಚಳಿ ಆಗುತ್ತಂತ ಹೀರೋನಿ ತಪ್ಕೊಂಡ್ರೆ ಅವಾಗ ಹೀರೋಗೆ ಒಂದು ಇಲ್ಯೂಷನ್ ಬರುತ್ತೆ. ಈ ತರ ಹೀರೋನಿ ಅವನ ತಮ್ಮನ ಜೊತೆಗೆ ನನ್ಗೆ ಇವನೇ ಬೇಕು ಇವನ್ ಜೊತೆಗೆ ಹೋಗ್ತೇನೆ ಅಂತ ಹೋದ್ರೆ ಹೀರೋಗೆ ತುಂಬಾನೇ ಫೀಲ್ ಆಗಿ ಅಯ್ಯೋ ನನ್ನನ್ನು ಬಿಟ್ಟೋಗ್ಬೇಡ ಅಂತ ಹೀರೋನಿಯನ್ನ ಫೋರ್ಸ್ಫುಲ್ ಆಗಿ ತುಂಬಾನೇ ಕಿಸ್ ಮಾಡಿದ್ರೆ ಹೀರೋನಿ ಹೇಳ್ತಾಳೆ, ಬಿಡು ನಾನ್ ನನ್ನ ಬಿಟ್ಟೋಗುದಿಲ್ಲ ಅಂತ ಹೇಳ್ಬಿಟ್ಟು ನಾನ್ ನಿನ್ಗೇನೆ ನನ್ ಬಿಟ್ಟು ಹೋಗಲ್ಲ ಅಂತ ಹೇಳಿ ಮಲಗಿಸಿದ್ರೆ ನೆಕ್ಸ್ಟ್ ಡೇ ನೋಡಿದ್ರೆ ನಮ್ಮ ಹೀರೋನಿನ ತಮ್ಮ ಪಾಪ ಹುಡುಕಿ ಹೀರೋನಿ ಕಾಲಿರುವ ಗೆಜ್ಜೆ ಶಬ್ದ ಕೇಳಿ ಅಲ್ಲಿ ಬಂದು ನೋಡಿದ್ರೆ ಈ ತರ ಎಲ್ಲ ಆಯ್ತು ಅಂತ ನಮ್ಮ ಹೀರೋ ಹತ್ರ ಕರ್ಕೊಂಡ್ ಬಂದ್ರೆ ಅವ್ನು ಹೇಳ್ತಾನೆ, ಹೇಗೋ ನೀನು ಗೆದ್ಬಿಟ್ಟಿಯಲ್ಲ ಅಂತ ಹೇಳಿ ನಿನ್ನ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ನೋಡಿದ್ರೆ ನಮ್ಮ ಹೀರೋನಿ ಗಾಡಿಯಲ್ಲಿ ಹೀರೋ ಜೊತೆಗೆ ಹೋಗ್ಬೇಕಾದ್ರೆ ಹೀರೋ ಅವಳ ಕಾಲನ್ನ ಎತ್ತಿ ಇಟ್ಕೊಂಡು ಆ ಗೆಜ್ಜೆಯನ್ನ ಬಿಚ್ತೇನೆ ಅಂತ ಕೀ ಕೊಡು ಅಂತ ಕೇಳಿದಾಗ ಇಲ್ಲ ನನ್ಗೆ ಇದು ತುಂಬಾನೇ ಇಷ್ಟ ಆಯ್ತು ಅಂತ ಡ್ರೆಸ್ ನೊಳಗೆ ಹಾಕೊಂಡ್ಬಿಟ್ಟು ನಿಮ್ಮನ್ನ ನನ್ಗೆ ತುಂಬಾನೇ ಇಷ್ಟ ಆಯ್ತು, ನಿಮ್ ಜೊತೆಗೆ ನನ್ ಲೈಫ್ ಟೈಮ್ ಇರ್ಬೇಕು ಅಂತ ಇಷ್ಟ ಪಡ್ತಿದೀನಿ, ನಿಮ್ಗೆ ನನ್ನ ಇಷ್ಟ ಅಂತ ಕೇಳಿದಾಗ ಹೀರೋಗೆ ತನ್ನ ಕರ್ತವ್ಯನೇ ಮುಖ್ಯ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತೀನಿ ಅಂತ ಹೇಳಿದಾಗ ಓಕೆ ನೀವು ಮತ್ತೆ ಹೇಳಿ ನಂಗೆ ಒಂದು ಕಿಸ್ ಮಾಡಿ ಅಂತ ಹೇಳಿ ಹೀರೋನ ಲಿಪ್ಸ್ ಹತ್ರ ಹೋಗ್ಬಿಟ್ಟು ಕಿಸ್ ಮಾಡಿದ್ರೆ ಅಯ್ಯೋ ಏನಪ್ಪಾ ಅಂತ ಹೀರೋನಿ ಆ ಗಾಡಿ ಅಲ್ಗಾಡೋದ್ರಲ್ಲಿ ಹೀರೋನ್ನ ತಪ್ಕೊಂಡ್ಬಿಟ್ಟು ಅಯ್ಯೋ ನಂಗೆ ತುಂಬಾನೇ ಮೈ ಕೈ ನೋವಾಗ್ತಾ ಇದೆ, ಹೀಗೆ ಇಟ್ಕೊಳ್ಳಿ ಮನೆಗೆ ಹೋಗೋ ತನಕ ಅಂತ ಆಕ್ಟ್ ಮಾಡಿದ್ರೆ ಎಷ್ಟು ದೊಡ್ಡ ಕಳ್ಳಿನಿ ನೀನು ಅಂತ ಹೀರೋ ನಗಾಡ್ತಾ ಇರ್ಬೇಕಾದ್ರೆ ಕಟ್ ಮಾಡಿದ್ರೆ ಹೀರೋನಿ ಮತ್ತೆ ಅವಳ ಫ್ರೆಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಸ್ವೀಟಿ ಬಂದ್ಬಿಟ್ಟು ಅಲ್ಲ ಜನರಲ್ ನನ್ನನ್ನೇ ಕಾಪಾಡ್ಲಿಕ್ಕೆ ಬಂದದ್ದು ಅಂತ ಹೇಳಿದಾಗ ನನ್ಗೆ ಮೊದ್ಲೇ ಕಿವಿ ಎಲ್ಲ ಚುಚ್ಚಿ ಆಯ್ತು, ಯಾಕಂದ್ರೆ ನೀನು ನಂತರನೇ ಡ್ರೆಸ್ ಹಾಕಿದಕ್ಕೆ ನೀನನ್ನ ಕಾಪಾಡಿದ್ದು ಅಂತ ಹೇಳಿದಾಗ ಅದೆಲ್ಲ ಬಿಡು, ಮತ್ತೆ ನಿನ್ನ ಬರ್ಡೇಗೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಲಿಕ್ಕೆ ಗೊತ್ತಿದ್ದ ಜನರಲ್ಗೆ ಗಾರ್ಡ್ಸ್ ಅನ್ನ ಇಡ್ಬೇಕು ಅಂತ ಗೊತ್ತಿರ್ಲಿಲ್ವಾ ಅಂತ ಹೇಳಿದಾಗ್ಲೇ ಹೀರೋನಿಗೆ ಯೋಚನೆಗೆ ಬರುತ್ತೆ, ಹೌದಲ್ಲ ಸಲ ಕೇಳೇ ಬಿಡೋಣ ಅಂತ ಹೀರೋನಿ ಹೋಗಿ ಹೀರೋನ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನೋಡಿದ್ರೆ ಹೀರೋ ಅವನ ಅಣ್ಣನ ಫೋಟೋ ನೋಡಿ ಫೀಲ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋನಿ ಮತ್ತೆ ಹೋಗಿ ಹೇಳೋಣ ಅಂತ ಅವ್ರ ಅತ್ತೆ ಹತ್ರ ಬಂದ್ಬಿಟ್ಟು ಅವಳ ಫೀಲಿಂಗ್ಸ್ ಅನ್ನ ಎಲ್ಲ ಹೇಳ್ಕೊಂಡು ಈ ತರ ಆಯ್ತು ಅಂತ ಹೇಳ್ಕೊಂಡು ಫೀಲ್ ಮಾಡಿ ಅಲ್ಲೇ ನಿದ್ದೆ ಮಾಡ್ಬಿಡ್ತಾಳೆ. ಹೀರೋ ಬಂದ್ಬಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನನ್ನ ಹೆದರ್ಸ್ಬಿಟ್ಟೆ ಅಂತ ಹೇಳಿದಾಗ ಹೀರೋನಿ ಅವನ ಕೈಯನ್ನ ಹಿಡ್ಬಿಟ್ಟು ಮತ್ತೆ ನನ್ನ ಬರ್ಡೇಯನ್ನ ನೀವು ಸೆಲೆಬ್ರೇಟ್ ಮಾಡಿದ್ದು ಈ ಪ್ಲಾನಿಗೋಸ್ಕರನ ನನ್ನನ್ನು ಯೂಸ್ ಮಾಡ್ಕೊಂಡ್ರ ಅಂತ ಹೇಳಿದಾಗ ಪಾಪ ಇವನಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗದೆ ತುಂಬಾನೇ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಸ್ವೀಟಿ ಅವಳನ್ನ ಬಂದು ಕರ್ಕೊಂಡು ಹೋಗಿ ಬಾರಲ್ಲಿ ಕುಡಿತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ಫಸ್ಟ್ ನನ್ಗೆ ಇವಳನ್ನ ಇಷ್ಟನೇ ಆಗ್ಲಿಲ್ಲ, ಬಟ್ ಅವಳು ಒಂದು ಹೆಣ್ಣಲ್ಲ, ಅವನು ಈ ತರ ಇವಳನ್ನ ಯೂಸ್ ಮಾಡ್ಕೊಂಡ ಅಲ್ಲ ಅಂತ ಹೇಳ್ಕೊಂಡು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ವಾಮಿಟ್ ಎಲ್ಲ ಮಾಡಿ ತುಂಬಾನೇ ಡ್ರಿಂಕ್ಸ್ ಮಾಡ್ಬಿಡ್ತಾಳೆ. ಬಂದು ನಮ್ಮ ಕುದ್ರೆ ಅವಳನ್ನ ಕಷ್ಟಪಟ್ಟು ಎತ್ಕೊಂಡು ಹೋಗಿ ಮನೇಲಿ ಬಿಟ್ರೆ ಅವರಪ್ಪ ನೋಡ್ಬಿಟ್ಟು ಏನ್ ಕಂಡ್ಲ ನನ್ ಮಗಳನ್ ಮಾಡ್ತಾ ಇದೀಯಾ, ನೀನ್ ಯಾರೋ ಅಂತ ಹೇಳ್ಬಿಟ್ಟು ನೀನ್ ಮುಂದೆ ಇಲ್ಲಿ ಬಂದ್ರೆ ನೀನ್ ಸುಮ್ನೆ ಬಿಡಲ್ಲ ಅಂತ ಹೇಳಿದಾಗ ಹೋಗೋಲ್ಲೋ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಓಡಿದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಇದ್ಬಿಟ್ಟು ನಮ್ಮ ಹೀರೋನ ಡಿಫ್ರೆಂಟ್ ಆಗಿ ಬೈದ್ಬಿಟ್ಟು ನನ್ನ ಸೊಸೆನ
ಹೋಗಿ ಕರ್ಕೊಂಡ್ ಬಾ ಅಂತ ಅವನನ್ನ ಕಳ್ಸಿದ್ರೆ, ಅಲ್ಲಿ ನಮ್ಮ ಹೀರೋನಿ ಬಂದ್ಬಿಟ್ಟು ಫ್ರೆಂಡ್ ಹತ್ರ ಹೋಗಿ ಅವರ ರೂಮ್ ಅಲ್ಲಿ ಇರುವಂತ ನನ್ನ ಎಲ್ಲ ಬೆಡ್ಶೀಟ್ ಎಲ್ಲಾನ ತಕೊಂಡ್ ಬಾ ಅಂತ ಕಳ್ಸಿದ್ರೆ, ಅಲ್ಲಿ ನೋಡಿದ್ರೆ ಹೀರೋ ಬಂದ್ಬಿಟ್ಟು ಅವಳು ಬಂದ್ಲಾ ನಾನೇ ಹೋಗಿ ಕೊಡ್ತೀನಿ ಅಂತ ನೋಡಿದ್ರೆ, ಇಲ್ಲಿ ನಮ್ಮ ಹೀರೋನಿ ನೇತಾಕೋದನ್ನ ನೋಡ್ಬೋದು. ಇನ್ ಮುಂದೆ ನಡೆಯೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.